ಜನಾನುರಾಗಿಯಾಗಿ ಆರ್ಥಿಕ ಪಾರದರ್ಶಕತೆಯನ್ನು ತೋರಿಸ್ತಾ ಇಷ್ಟು ಕೆಲಸಗಳನ್ನು ಮಾಡಿದ ಮೈಸೂರು ಅರಸರು ಕೂಡ ನೋವುಂಡ್ರು. ಆ, ನೋವುಂಡ್ರಲ್ಲಮ್ಮ, ಬರೀ ನೋವನ್ನೇ ಅವ್ರು ತಿಂದಿದ್ದು, ಬರೀ ನೋವನ್ನೇ ತಿಂದಿದ್ದವರು. ಅವರನ್ನು ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸೀತೆ ಮಾಡಿಬಿಟ್ರು. ಎಲ್ಲರನ್ನು ಸದಾ ಅಗ್ನಿಯೊಳಗೆ ಉರಿಯೋ ಹಾಗೆ ಮಾಡಿದ್ರು ಅವ್ರನ್ನ. 108 ಶೂಲಗಳಿಂದ ಚುಚ್ಚಿದ್ರು ಅವ್ರನ್ನ. ಮಹಾರಾಜರು ಯಾವುದನ್ನು ಎಲ್ಲವನ್ನ ತಡ್ಕೊಂಡ್ರು, ಜನಕ್ಕಾಗಿ ಬದುಕ್ಬಿಟ್ರು. ಒಂದೆರಡು ಉದಾಹರಣೆ ಕೊಡಬಹುದಾ? 100 ಉದಾಹರಣೆ ನಾನು ಕೊಡಬಲ್ಲೆ. ನೋಡಿ, ಭಾರತದಲ್ಲಿ ಒಂದು ಕಾನೂನಿತ್ತು ಇಂಗ್ಲೀಷ್ನವರು, ಯಾವುದೇ ಚೀಫ್ ಇಂಜಿನಿಯರ್ ಆಗಲಿ ಕಮಿಷನರ್ ಆಗಲಿ ಅದಾದರೆ ಅದು ಬ್ರಿಟಿಷ್ ಭಾರತೀಯ ಅಸಿಸ್ಟೆಂಟ್ ಆಗ್ಬೋದೇ ಹೊರತು ಚೀಫ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಮಹಾರಾಜರು ನೇಮಕ ಮಾಡಿ. ಸರ್ ಎಂ ವಿ ಅವರು 24 ವರ್ಷ ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಚೀಫ್ ಇಂಜಿನಿಯರ್ಗಿರಿ ಕೊಡಲ್ಲ. ಇಲ್ಲಪ್ಪ, ಕಾನೂನಲ್ಲಿ ಅವಕಾಶ ಇಲ್ಲ ಅಂದಾಗ ಅವರು ಬೇಡ ನನಗೆ ಕೆಲಸ ಅಂತ ವಾಲಂಟರಿ ರಿಟೈರ್ಮೆಂಟ್ ತಗೋತಾರೆ. ಯಾಕೆಂದರೆ ಅವರು ಎಲ್ಲರಿಗಿಂತ ಬುದ್ಧಿವಂತರ, ಅನುಮಾನಕ್ಕೆ ಎಡೆ ಇಲ್ಲದಂತೆ ಎಲ್ಲರಿಗಿಂತ ಬುದ್ಧಿವಂತರಾಗಿರ್ತಾರೆ. ನನ್ನ ಬುದ್ಧಿಗೆ ಸರಿಸಮಾನಾದ ಹುದ್ದೆ ಸಿಕ್ಕಲಿಲ್ಲ ಅಂತ ನೋವು ಅವ್ರಿಗಿರುತ್ತೆ. ರಿಸೈನ್ ಮಾಡ್ತಾರೆ, ವಾಲಂಟರಿ ರಿಸೈನ್ ಮಾಡ್ತಾರೆ. ಯುರೋಪ್ ಟೂರ್ ಹೋಗ್ತಾರೆ, ಮಹಾರಾಜರು ಕರೆಸಿ ಚೀಫ್ ಇಂಜಿನಿಯರ್ ಮಾಡ್ತಾರೆ. ಇನ್ನೊಂದು ಸರಿ ರಿವೈಸ್ಡ್ ಎಸ್ಟಿಮೇಟ್ ಮಾಡ್ತಾರೆ ಕನ್ನಂಬಾಡಿ ಕಟ್ಟೆಗೆ. ಸರ್ ಎಂ ವಿ ಅವರು ರಿವೈಸ್ಡ್ ಪ್ಲ್ಯಾನು, ರಿವೈಸ್ಡ್ ಎಸ್ಟಿಮೇಟು ಎಲ್ಲ ಮಾಡಿ ಸಬ್ಮಿಟ್ ಮಾಡ್ತಾರೆ. ಅರಮನೆಯವರು ಅದನ್ನು ಮಹಾರಾಜರಿಗೆ ತಲುಪಿಸೋದೇ ಇಲ್ಲ. ಇನ್ನು ಇಂಟರ್ನ್ ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ, ಈ ಪ್ರಾಜೆಕ್ಟ್ ಆಗಲ್ಲಪ್ಪ, ಇದು 2.5 ಟೈಮ್ಸ್ ಮೈಸೂರು ಆ್ಯನ್ಯುವಲ್ ಬಜೆಟ್ಗಿಂತ 2.5 ಟೈಮ್ಸ್ ಜಾಸ್ತಿ ಇದೆ, ಇದು ಆಗಲ್ಲ ಅಂದ್ಬಿಡ್ತಾರೆ. ಮಹಾರಾಜರಿಗೆ ವಿಚಾರವೇ ಗೊತ್ತಿಲ್ಲ. ಸರ್ ಎಂ ವಿ ಅವರು ಒಂಥರ ಸಪ್ಪಗಾಗ್ಬಿಡ್ತಾರೆ, ನನಗೆ ಕರೆಸಿ ಚೀಫ್ ಇಂಜಿನಿಯರ್ ಮಾಡಿ ಪ್ರಾಜೆಕ್ಟೇ ತಗೊಳ್ದೇ ಇರೋ ಪ್ರಯೋಜನ ಏನು ಅಂತ. ಮಹಾರಾಜರು ಇದ್ಯಾಕೆ ಸರ್ ಎಂ ವಿ ಅವರು ಸಪ್ಪಗೋಡಾಡ್ತಾ ಇದ್ರಲ್ಲ, ಏನು ಸಮಾಚಾರ ಏನು ಸಮಾಚಾರ? ಒಂದಿನ ಕರೆದು ಕೇಳ್ತಾರೆ, ಯಾಕೆ ಸ್ವಾಮಿ ಸಪ್ಪಗಿದ್ದೀರಿ ಅಂತ. ನಾನು ಅಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ, ಒಬ್ಬರು ಎಲ್ಲಿ ಪ್ರಾಜೆಕ್ಟು ಅಂತ ರಾಗ ಮಹಾರಾಜರು. ತಗೊಂಬನ್ರಿ ಇಲ್ಲಿ ಎಲ್ಲಿ ಪ್ರಾಜೆಕ್ಟು ಅಂತ. ಇವತ್ತೇ ಶುರು ಮಾಡಿ. ಅದೇನು ಕಡಿಮೆ ವೆಚ್ಚದ್ದಾಗಿರಲ್ಲ ಅಲ್ಲ, ಶುರು ಮಾಡಿ ಮೊದಲು ಶುರು ಮಾಡಿ. ಯಾವುದಕ್ಕೂ ಹೆದರ್ತಿರಲಿಲ್ಲ ಮಹಾರಾಜರು, ಮೊದಲು ಶುರು ಮಾಡಿ.